ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಸ್ಡಿಎಂ ಸದಸ್ಯರೇ, ಮುಖ್ಯ ಗುರುಗಳೇ, ಎಲ್ಲ ಶಿಕ್ಷಕ ಬಾಂಧವರೇ, ಹಾಗೂ ನನ್ನ ಮುದ್ದು ಮಕ್ಕಳೇ, ಇಂದು 2025-26ನೇ ಸಾಲಿನ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಶಾರದಾ ಪೂಜೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಇದು ಫಸ್ಟ್ ಆಫ್ ಆಲ್ ನಾನು 9th ಸ್ಟ್ಯಾಂಡರ್ಡ್ ಮತ್ತು 9th ಸ್ಟ್ಯಾಂಡರ್ಡ್ ಜಗನ್ನಾಥ ಅವರಿಗೆ ಹೃತ್ಪೂರ್ಣ ಧನ್ಯವಾದಗಳು. ಸುಮಾರು ಒಂದು ವಾರದಿಂದ ಈ ಎಲ್ಲ ಕಾರ್ಯಕ್ರಮಕ್ಕೆ ಇಷ್ಟು ಅದ್ದೂರಿ ಮಾಡಲಿಕ್ಕೆ ಜಗನ್ನಾಥ್ ಮೇಡಮ್ ಮತ್ತು ಆ ಮುದ್ದು ಮಕ್ಕಳು ಸಹ ಸಾಕ್ಷಿಯಾಗಿದ್ದಾರೆ. ದಿನ ಹೇಳ್ತಿದೆ, ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ಥರ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೆ. ಮತ್ತು ಬೈತಾನೆ ಇರ್ತಿದ್ದೆ, ಯಾಕೆ ಅಂದರೆ ಮಕ್ಕಳಿಗೆ ಬೈತಾ ಇದ್ದೆ. ಹೇಗೆ ಬೈತಿದೆ ಅಂದರೆ, ನಿಮ್ಮ ಬೋರ್ಡ್ ಎಕ್ಸಾಮ್ ಇದೆ, ಸ್ವಲ್ಪ ಎಕ್ಸಾಮ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೆ. ಇವೆಲ್ಲವನ್ನ ಮಾರ್ಗದರ್ಶನ ನೀಡಿದಂಥ ಜಗನ್ನಾಥ್ ತುಂಬ ಧನ್ಯವಾದ ಹೇಳ್ತಾ, ಅದೇ ರೀತಿ ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯಕ್ಕೆ ರೆಡಿಯಾಗಿದ್ದಾರೆ. ಎಷ್ಟೊತ್ತು ಎಕ್ಸಾಮ್ ಮುಗೀತು ಅಂತ ಕಾಯ್ತಾ ಇದ್ದಾರೆ. ಆಲ್ರೆಡಿ ಎಲ್ಲರೂ ಓದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ವಿದ್ಯೆ ಎಂಬುದು ಸಾರ್ವಜನಿಕ ಸುತ್ತೆ ಹೊರತು ಸೋಮಾರಿ ಸುತ್ತಲ್ಲ. ನೀವು ಹೇಗೆ ಎಫರ್ಟ್ ಮಾಡ್ತೀರೋ ಆ ಥರ ಅಂಕಗಳು ಬಂದೇ ಬರ್ತವೆ. ನೀವು ಎಫರ್ಟ್ ಮಾಡಿ. ನಮ್ಮ ಶಾಲೆಗೆ 100% ಅಂತ ಆಲ್ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ 625 ಟಾರ್ಗೆಟ್ ಕೊಟ್ಟಿದ್ದೀವಿ. 625 ಯಾರು ತೆಗಿತಾರೆ ಅವರಿಗೆ 5,000 ಬಹುಮಾನವನ್ನು ನಾನು ವೈಯಕ್ತಿಕವಾಗಿ ಕೊಡೋಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಅದಾದಮೇಲೆ ಈ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ನಮ್ಮೆಲ್ಲ ಶಿಕ್ಷಕರನ್ನ ಸಹಕಾರ ಮಾಡಿದ್ದಾರೆ. ನಾನು ಕ್ಲಾಸ್ ಟೀಚರ್ ಆಗಿನ ಪೂರ್ವದಲ್ಲಿ SSLC ಅವರು ಹೇಳಿದ್ರು, ನಾನು ಆಕ್ಚುಲಿ ಆಗಕ್ಕೆ ಇಷ್ಟ ಇರಲಿಲ್ಲ. 78 ವಿದ್ಯಾರ್ಥಿಗಳಿದ್ರು, 26 ವಿದ್ಯಾರ್ಥಿಗಳು. ಇಷ್ಟೊಂದು ನಾನು ಕ್ಲಾಸ್ ಟೀಚರ್ ಕೊಟ್ಟರಲ್ಲಪ್ಪ ಅಂತ ಅಂದ್ಕೊಂಡೆ. ಆದರೆ ನಮ್ಮ ಎಲ್ಲ ಶಿಕ್ಷಕರ ಮಾರ್ಗದರ್ಶನ ಮತ್ತು ಅವರ ಎಕ್ಸೈಸ್ ಪ್ರತಿಯೊಬ್ಬರು ಹೇಗೆ ಕೇಳಿದ್ರು ಇಲ್ಲಿವರೆಗೆ ಇಲ್ಲ ಸರ್ ಅಂತಂದು ಒಬ್ಬರು ಸಹ ಶಿಕ್ಷಕರು ಹೇಳಿಲ್ಲ. ಎಲ್ಲ ಶಿಕ್ಷಕರು ಸಹ ಈ ಒಂದು ರಿಸಲ್ಟ್ಗೆ, ಫಲಿತಾಂಶಕ್ಕೆ ನಮ್ಮ ಶಿಕ್ಷಕರು ಎಲ್ಲರೂ ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಸತತವಾಗಿ ನೀವು 5 ವರ್ಷ ಓದಿದ್ದೀರಾ, ಅವರ ಮಾರ್ಗದರ್ಶನ ಪಡೆದಿದ್ದೀರಾ, ಎಲ್ಲ ಶಿಕ್ಷಕರಿಂದನೂ ಸಹ ಪಡೆದಿದ್ದೀರಾ. ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು, ಅತಿ ಶಿಕ್ಷಕರಿಂದ ಹಿಡಿದು ಎಲ್ಲ ನಮ್ಮ ಸ್ಟಾಫ್ ಏನಿದೆಯೋ, ನಮ್ಮ ಪ್ಯೂನಿಂದ, ಸರಸ್ವತಿ ಅಕ್ಕರಿಂದ ಹಿಡಿದು, ಅಡಿಗೆಯವರಿಂದ ಹಿಡಿದು ನಮ್ಮೆಲ್ಲ ಸ್ಟಾಫು ಎಲ್ಲರೂ ಸಹ ಈ ಒಂದು ಫಲಿತಾಂಶಕ್ಕೆ ಕಾರಣ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ. ಅದೇ ರೀತಿ ನಾವು ಗಣಿತ ವಿಷಯದಲ್ಲಿ 4 ಜನ ಶಿಕ್ಷಕರಿದ್ದೀವಿ. ಆ 4 ಜನರೂ ಸಹ ನನ್ನ ಗಣಿತ, ನಾನು 1ನೇ ಕ್ಲಾಸ್ ಬಂದಿದ್ದೆ 2 ಸೆಕ್ಷನ್ಗೆ. ಆದರೆ ಆ ಗಣಿತದ ಫಲಿತಾಂಶ ಸುಧಾರಣೆಗೆ ನಮ್ಮ 3 ಜನ ಶಿಕ್ಷಕರು ಸಹ ನನಗೆ ಸ್ಪೆಷಲ್ ಕ್ಲಾಸಾಗೂ ಕೆಲವು ತಗೊಳ್ತಿದ್ರು. ಅವರೆಲ್ಲ ಸಹ ಫಲಿತಾಂಶಕ್ಕೆ, ಗಣಿತ ಫಲಿತಾಂಶಕ್ಕೆ ಅವರು ಸಹ ಸಹಕರಿಸಿದ್ದಾರೆ. ಅಷ್ಟೇ ಅಂದರೆ ಎಲ್ಲ ವಿಚಾರಗಳು, ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೇಡಮ್ ಆಗಿರ್ಬೋದು, ಸುಮರ್ಥ ಮೇಡಮ್ ಅವರು ಸಹ ಸಂಬಂಧದಲ್ಲಿ ಸಿಲೆಬಸ್ ಮುಗಿಸ್ಕೊಂಡಿದ್ದಾರೆ. ಎಲ್ಲ ಶಿಕ್ಷಕರ ಸಂಬಂಧದ ವಿಚಾರಗಳನ್ನ, ಎಸ್ಪೆಷಲಿ ನಮ್ಮ ಇಂಗ್ಲಿಷ್ ಮೇಡಮ್ ಅವರಿಗೆ ತುಂಬ ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ಗೆಸ್ಟ್ ಟೀಚರ್ ಆಗಿ ಫಸ್ಟ್ ಲ್ಯಾಂಗ್ವೇಜ್ ಎಲ್ಲ ಫಸ್ಟ್ ಟೈಮ್ ಮಾಡಿ ಪ್ರಥಮದಲ್ಲಿ, ಅದೇ ಈಗ ಪ್ರೆಸೆಂಟ್ ನಮ್ಮ ಶಾಲೆಯಲ್ಲಿ ಇಂಗ್ಲೀಷೇ ಫಸ್ಟ್ ಪ್ಲೇಸ್ ಆಗಿರೋದು ರಿಸಲ್ಟ್ ಅಲ್ಲಿ. ರಿಸಲ್ಟ್ ಹೇಳ್ತಂದ್ರೆ ಇಂಗ್ಲೀಷ್ ಫಸ್ಟ್ ಇದೆ, ನಮ್ಮ ಮ್ಯಾಥ್ಸ್ ಲಾಸ್ಟ್ ಇದೆ. ಬಟ್ ಅವ್ರ ಎಫರ್ಟ್ ಇಸ್ ವೆರಿ ಗುಡ್ ಎಫರ್ಟ್. ಫಸ್ಟ್ ವರ್ಷ ಬಂದು ಸಖತ್ತಾಗಿ ಎಫರ್ಟ್ ಮಾಡಿದ್ದಾರೆ. ಅದರ ಫಲಿತಾಂಶದಲ್ಲಿ ನಂದೇ ಲಾಸ್ಟ್ ಇರ್ಬೋದು, ಪರ್ಸೆಂಟೇಜ್ ನಂದೇ ಲಾಸ್ಟ್ ಇರ್ಬೋದು. ಆದರೂ ನಾವು ಸಹ ಎಲ್ಲ ಶಿಕ್ಷಕರು ಎಫರ್ಟ್ ಮಾಡಿದರೆ ಎಲ್ಲರೂ ಸಹ ಉತ್ತಮವಾಗಿ ಫಲಿತಾಂಶ ತರಲಿ. ಈ ಎಲ್ಲ ಫಲಿತಾಂಶಕ್ಕೆ ಮುಖ್ಯ ಕಾರಣ ನಮ್ಮ ಮುಖ್ಯ ಗುರುಗಳು. ನಿಜವಾಗ್ಲೂ ಹೇಳಬೇಕು, ನಮ್ಮ ಮುಖ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಇಷ್ಟೆಲ್ಲ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಮ್ಮ ಶಿಕ್ಷಕರು ಅಷ್ಟೇ ಅಲ್ಲ, ಸ್ಪೆಷಲ್ ಕ್ಲಾಸ್ ತಗೊಳ್ಳೋದ್ರಿಂದ ಹೇಳ್ಬೋದು, ಈವ್ನಿಂಗ್ ಕ್ಲಾಸ್ ಆಗಿರ್ಬೋದು, ನೈಟ್ ಕ್ಲಾಸ್ ಆಗಿರ್ಬೋದು, ತಮ್ಮ ಒತ್ತಡವನ್ನು ಬದಿಗಿಟ್ಟು ಬೆಳಿಗ್ಗೆ 5 ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳು ತಮ್ಮದೇ ಆದ ಕರ್ತವ್ಯ ನಿರ್ವಹಿಸ್ತಾರೆ. ಅದರಿಂದ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಶಿಕ್ಷಕರು ನನಗೂ ಸಹ ಸಹಕರಿಸೋದಕ್ಕೆ ಧನ್ಯವಾದ ಹೇಳ್ತೀನಿ. ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.